ನಮಸ್ಕಾರ. ನಾನು ನಿಮ್ಮ ಸಿ ಸ್ವಾಮಿ, ವೀಕ್ಷಕ ಕನ್ನಡ ನ್ಯೂಸಿಂದ. ವೀಕ್ಷಕರೇ, ತಪ್ಪು ಮಾಡುವವರಿಗೆ, ಅನ್ಯಾಯ ಮಾಡತಕ್ಕಂಥವರಿಗೆ ಒಂದಲ್ಲ ಒಂದು ದಿವಸ ಸರಿಯಾದ ಶಿಕ್ಷೆ ಆಗ್ತದೆ ಅನ್ನೋದಕ್ಕೆ ಇವತ್ತು ದಿನ ಬೆಳಗ್ಗೆ ನೋಡ್ತಿರ್ತಕ್ಕಂಥ ದೃಶ್ಯವೇ ಸಾಕು. ಅವನೆಷ್ಟೇ ಕೋಟ್ಯಾಧಿಪತಿಯಾಗಿರಲಿ, ಅವನು ಎಷ್ಟೇ ಮನೆ ಮಾತಾಗಿರಲಿ, ಅವನು ಮಾಡಿರ್ತಕ್ಕಂಥ ಅನ್ಯಾಯಕ್ಕೆ ಅವನು ಒಂದಲ್ಲ ಒಂದು ದಿನ ಶಿಕ್ಷೆಯನ್ನು ಮುಗಿಸಲೇಬೇಕು. ನೋಡಿ, ಇಲ್ಲಿ ಇವತ್ತು ನಾವು ಹೇಳ್ತಿರೋ ಸುದ್ದಿ ಏನಂದರೆ, ಈ ಸಿಲಿಂಡರನ್ನು ಮನೆಗಳಿಗೆ ಕೊಡ್ತಕ್ಕಂಥ ಕಾರ್ಮಿಕರ ವಿಚಾರವಾಗಿ ಈ ಮಾರುತಿ ಗ್ಯಾಸ್ ಸರ್ವೀಸು ಅಂತೇಳಿ ಒಂದು ಗ್ಯಾಸ್ ಏಜೆನ್ಸಿ ಇದೆ. ಭಾರತ್ ಗ್ಯಾಸ್ಗಳನ್ನು ಸಪ್ಲೈ ಕೊಡ್ತಕ್ಕಂಥ ಏಜೆನ್ಸಿ. ಭಾರತ್ ಪೆಟ್ರೋಲಿಯಂನಿಂದ ಈ ಏಜೆನ್ಸಿ ಕೆಲಸ ಮಾಡ್ತಾಯಿದೆ. ಸುಮಾರು ವರ್ಷಗಳಿಂದ, ಸುಮಾರು 25-30 ವರ್ಷಗಳಿಂದ ಕೆಲಸ ಮಾಡಿರ್ತಕ್ಕಂಥ ಕೆಲಸಗಾರರು ಇಲ್ಲಿ ಕಂಡು ಬರ್ತಾರೆ. ಅಲ್ಲಿಂದನೂ ಕೂಡ ಮಾಲೀಕ ಇವರಿಗೆ ಸಂಬಳನೇ ಕೊಟ್ಟಿಲ್ವಂತೆ. ನೋಡಿ ಹೆಂಗಿದೆ ಇದು ವರ್ಷ, ಒಂದು ರೀತಿ ಜೀತ ಪದ್ಧತಿ. ಬರ್ತಾ 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 ಸಿಲಿಂಡರ್ ತಗೊಳ್ತಕ್ಕಂಥ ಗ್ರಾಹಕರಿಗಿಂದ ದುಡ್ಡು ವಸೂಲಿ ಮಾಡ್ತಕ್ಕಂಥ ಸಲಹೆ ಈ ಮಾಲೀಕರು ಕೊಟ್ಟಿದ್ದಾರೆ. ಸಂಬಳ ಮಾತ್ರ ಇಲ್ಲ. ಇದೇ ರೀತಿ ಇವರು ಗ್ರಾಹಕರು ಕೊಡತಕ್ಕಂಥ ಹಣದಲ್ಲೇ ಜೀವನ ಮಾಡ್ಕೊಂಡು ಬಂದಿದ್ದಾರೆ. ಈ ಮಾಲೀಕ ಮಾತ್ರ ಸಂಬಳನ 6ಕ್ಕೆ ಏರಿಸಿಲ್ಲ, 3ಕ್ಕೆ ಇಳಿಸಿಲ್ಲ ಅನ್ನಂಗೆ 2000-3000ದಲ್ಲೇ ಇವರಿಗೆ ಮೇಂಟೈನ್ ಮಾಡ್ಕೊತ ಬಂದಿದ್ದಾನೆ. ಇತ್ತೀಚಿನ ದಿನಗಳಲ್ಲಿ ಗ್ಯಾಸಿನ ಪೈಪ್ಲೈನ್ ಬರ್ತಾ ಇದೆ. ಈ ನೀರಿನ ಪೈಪ್ಲೈನ್ ಹೆಂಗೆ ಬರುತ್ತೆ ಆ ಥರ. ಆಮೇಲೆ ಈ ಹೆಂಗೆ ಈ ಕರೆಂಟಿನ ಕಲೆಕ್ಷನ್ ಕೊಟ್ಟಿರ್ತಾರೆ, ಹಂಗೆ ನಾವೆಷ್ಟು ಕರೆಂಟ್ ಉರಿಸ್ತೀವಿ ಅಷ್ಟು ಬಿಲ್ ಬರ್ತದಲ್ಲ. ಆಮೇಲೆ ನಾವೆಷ್ಟು ನೀರನ್ನು ಉರಿಸ್ತೀವಿ ಅಷ್ಟು ಮೀಟ್ರ್ ಬರ್ತದಲ್ಲ. ಅದೇ ಥರ ಈ ಗ್ಯಾಸಿನ ಕೂಡ ಈ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ವ್ಯವಸ್ಥೆ ಬಂದರೆ ಈ ಕೆಲಸಗಾರನ ಗತಿ ಏನು? ಇವ್ರಿಗೆ ಕೆಲಸ ಇರೋದಿಲ್ಲ. ಅವಾಗ ಆ ಉದ್ದೇಶದಿಂದ ಈ ಕೆಲಸಗಾರರು ಸಂಬಳವನ್ನು ಕೊಡ್ರಿ ಅಂತ ಮಾಲೀಕರ್ತಾಗಿ ಕೇಳ್ಕೊಂಡಿದ್ದಾರೆ. ಇವರು ಯಾವಾಗ ಸಂಬಳ ಕೇಳಿದರೋ ಅದು ಸಂಬಳ ಏನು ನಮಗೆ ಸಮಾನ ವೇತನ ಸರ್ಕಾರ ನಿಗದಿ ಮಾಡಿದ ಅದನ್ನು ಕೊಡ್ರಿ ಅಂತ. ಯಾವಾಗ ಸಂಬಳ ಕೇಳ್ತಾರೋ ಮಾಲೀಕನಿಗೆ ಉರಿ ಎತ್ತಿಬಿಟ್ಟಿದೆ. ಅದೆಲ್ಲಿ ಉರಿ ಎತ್ತದ ಗೊತ್ತಿಲ್ಲ. ಇವರಿಗೆ ಕೊಡಬಾರದ ಹಿಂಸೆ ಕೊಟ್ಟು ಇತ್ತೀಚೆಗೆ ನೋಡಿ, ಇವ್ರಿಗೆ 4 ಜನ ಪಾರ್ಟ್ನರ್ ಅಂತೆ. 4 ಜನ ಪಾರ್ಟ್ನರ್ ಅಂದರೆ ಮಾಲೀಕ ಯಾರು ಅಂತಲೇ ಗೊತ್ತಿಲ್ಲ. ಒಬ್ಬ ಪಾರ್ಟ್ನರು ಅವನೇ ವೈಯಕ್ತಿಕವಾಗಿ ಇವರಿಗೆ ಕೆಲಸಕ್ಕೆ ಬರಬೇಡ್ರಿ ಅಂತ ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿ ಕೊಟ್ಟಿದ್ದಾನೆ. ಈ ಕೆಲಸಗಾರರು ಎಲ್ಲರೂ ಡಿಗ್ರಿ ಮಾಡ್ತಿರ್ತಕ್ಕಂಥಾರ, ಅಲ್ಲಿ ಕೆಲಸಗಾರರು ಮಾಡ್ತಿರೋರು ನೋಡಿ, ಇಂಗ್ಲೀಷ್ನಲ್ಲಿ ಟೈಪ್ ಆಗಿದೆ. ಕನ್ನಡ ಬರೋದಿಲ್ವ ಮಾಲೀಕನಿಗೆ? ಇವನು ಕರ್ನಾಟಕದಲ್ಲಿದ್ದಾನೋ ಫಾರಿನ್ನಲ್ಲಿದ್ದಾನೋ, ಹೊರದೇಶದಲ್ಲಿದ್ದಾನೋ ಇವನು? ಅವರಿಗೆ ಇವಾಗ ಸುಮಾರು ಒಂದು 15 ದಿವಸದಿಂದ ಸಿಲಿಂಡ್ರನ್ನು ಕೊಡದೆ ಅವರನ್ನು ಹೊರಗೆ ಹಾಕಿದ್ದಾನೆ. ನಾಮಕಾವಸ್ಥೆಗೆ 4 ತಿಂಗಳ ಸಂಬಳವನ್ನು DD ಮುಖಾಂತರ ಕೊಟ್ಟಿರೋದಕ್ಕೂ ಅವ್ರ ಹತ್ರ ದಾಖಲಾತಿ ಇದೆ. ಅವರು ಸುಮಾರು 25-30 ವರ್ಷದಿಂದ ಕೆಲಸ ಮಾಡಿರ್ತಿರ್ಕಂದ್ರೆ 4 ತಿಂಗಳ ಸಂಬಳ ಕೊಟ್ಬಿಟ್ರೆ ಅಲ್ಲಿಗೆ ಅವರಿಗೆ ಪರಿಹಾರ ಸಿಕ್ಕಂಗಾಯ್ತಾ? ಇಲ್ಲ. ಅವರು ನಗರ ಠಾಣೆಗೂ ಸಹ ದೂರು ನೀಡಿದ್ದಾರೆ.
ನಗರ ಠಾಣೆಯೂ ಸಹ ದೂರು ನೀಡಿದ ಪ್ರತಿ ಇಲ್ಲಿದೆ. ನಗರ ಠಾಣೆಯಲ್ಲೂ ಸಹ ಅವರಿಗೆ ಯಾವುದೇ ರೀತಿಯ ನ್ಯಾಯ ಸಿಗಲಿಲ್ಲ. ಮತ್ತೆ ಅವರು ವಾರ್ತಾ ಇಲಾಖೆ ಹತ್ರನೂ ವಾರ್ತಾ ಇಲಾಖೆ ಅಲ್ಲ, ಕಾರ್ಮಿಕ ಇಲಾಖೆಗಳಿಗೂ ಹೋಗಿ ದೂರು ನೀಡಿದ್ದಾರೆ. ಅಲ್ಲಿಯೂ ಸಹ ಅವರಿಗೆ ಸರಿಯಾದ ನ್ಯಾಯ ಸಿಕ್ಕಿಲ್ಲ. ವಾರ್ತಾ ಇಲಾಖೆ ಅನುಸು ಮಾಡಿದರೆ ಅವನಿಗೆ ಬಿಗಿಯಾದ ಕ್ರಮ ತಗೊಂಡು, ಸೂಕ್ತ ಕ್ರಮ ತಗೊಂಡು ಈ ಕಾರ್ಮಿಕರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ಸುಮಾರು 18-20 ಜನ ಕೆಲಸ ಮಾಡ್ತಿರೋ ಈ ಏಜೆನ್ಸಿಯಲ್ಲಿ 5 ಜನ ಮಾತ್ರ ನಮಗೆ ಸಂಬಳ ಬೇಕು ಅಂದರೆ ಇವರು ಭಾಳ ಹಳಬರಿದ್ದಾರೆ. ಇವ್ರಿಗೆ ಸಿಗತಕ್ಕಂತೆ ನ್ಯಾಯನ ಕೇಳ್ತಾ ಇದ್ದಾರೆ. ಸಾಹುಕಾರ ಇವರ ಬೇಡಿಕೆಗೆ ಬಿಡಿಗಾಸಿನ ಕಿಮ್ಮತ್ತು ಕೊಟ್ಟಿಲ್ಲ. ಅಂದರೆ ದುಡ್ಡಿನ ದರ್ಪ. ಇಲ್ಲಿಯೂ ಸಹ ಈ ಏಜೆನ್ಸಿಯಲ್ಲಿ ಕೆಲಸ ಮಾಡತಕ್ಕಂಥ ಒಬ್ಬ ಕಾರ್ಮಿಕ ಮಾಲೀಕನ ಪರವಾಗಿ ಬಕೆಟ್ ಹಿಡಿತಿದ್ದಾನಂತೆ. ಅವನು ಎಂಥ ಬಕೆಟ್ ಇರ್ಬೋದು? ಈ ಬಕೆಟ್ ಹಿಡಿಯೋ ಕಾರ್ಮಿಕನಿಗೆ ನಾಳೆ ನನಗೂ ಇದು ಸ್ಥಿತಿ ಬರ್ತದೆ ಅಂತ ಇವನಿಗೆ ಅರಿವಾಗಿದ್ದಂಗಿಲ್ಲ. ಈ ಬಕೆಟ್ ಕೆಲಸ ಮಾಡೋವನಿಗೆ ಇವನು ಸಹ ಮಾಲೀಕನ ಪರವಾಗಿ ಮಾತಾಡ್ತಾನಂತೆ. ಅಂದರೆ ಇವನಿಗೂ ಮಾಲೀಕನಿಗೂ ಅದೇನು ಸಂಬಂಧ ಇರ್ಬೋದು ಅಂತ. ಈಗ ಏನೀಗ 5 ಜನ ಕೆಲಸಗಾರಿದ್ದಾರೆ, ಅವರು ಹೋರಾಟವನ್ನು ಅಂತೂ ನಿಲ್ಲಿಸೋ ಮಟ್ಟದಲ್ಲಿ ಇಲ್ಲ, ಗೆಲ್ಲಿಬೇಕು, ನಾವು ಸೋಲ್ಬೇಕು ಅನ್ನೋತಕ್ಕಂಥ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಅವರು. ಮಾಲೀಕ ಇಂಚಿಂಚಿಗೂ ತೊಂದರೆ ಕೊಡ್ತಾನೆ ಇದ್ದಾನೆ. ಒಂದು ಹೋಟ್ಲಲ್ಲಿ ಲೋಟ ತೊಳಿ ಅಂತ ಹೆಣ್ಣು ಮಗಳಿಗೂ ಕೂಡ ದಿನಕ್ಕೆ 400 ರೂಪಾಯಿ 500 ರೂಪಾಯಿ ಸಂಬಳ ಕೊಡ್ತಾರೆ. ಅದು ಬೆಳಗ್ಗೆ 8 ಗಂಟೆಗೆ ಬಂದರೆ ಅವರು ಸಾಯಂಕಾಲ 6 ಗಂಟೆಗೆ ಅವ್ರದ್ದು ಡ್ಯೂಟಿ ಕ್ಲೋಸ್. ಇವರು ಬೆಳಗ್ಗೆ 8 ಗಂಟೆಗೆ ಹೋದರೆ ರಾತ್ರಿ 8 ಗಂಟೆ ಆಗ್ಬೋದು, 10 ಗಂಟೆ ಆಗ್ಬೋದು ಇವರು ಮತ್ತೆ ಮನೆ ಸೇರಲಿಕ್ಕೆ. ಸಿಲಿಂಡ್ರು ಹೊಡೆದದ್ದಲ್ಲೇ ಅವರಿಗೆ ಸರಿಯಾದ ಲೆಕ್ಕವನ್ನು ಕೊಟ್ಟು ಮನೆಗೆ ಬರಬೇಕು. ಅಲ್ಲಿಗೆ ಎಷ್ಟು ಗಂಟೆ ಡ್ಯೂಟಿ ಆಯಿತು, ಅದರಲ್ಲಿ ಇವನು OT ಕೊಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅಲ್ಲಿ 8 ಗಂಟೆ ಮೇಲೆ ಡ್ಯೂಟಿ ಮಾಡಿಸಿದ್ರೆ OT ಅಂತ. ಅವರು ಅದನ್ನೇನು ಕೇಳ್ತಾ ಇಲ್ಲ. ನಮಗೆ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ಸಂಬಳವನ್ನು ಕೊಡ್ರಿ, ನಾವು ಕೆಲಸಕ್ಕೆ ಸೇರಿದ ದಿನದಿಂದ ಅಂತ ಅವರು ಕೇಳ್ತಿರೋ ಬೇಡಿಕೆಗೆ ಯಜಮಾನ ಇಲ್ಲದ ಸಲ್ಲದ ಆರೋಪವನ್ನು ಅವ್ರ ಮೇಲೆ ಹೊರಿಸಿ ಅವರನ್ನು ಕೆಲಸದಿಂದ ವಜಾ ಮಾಡಿದ್ದಾನೆ. ಅದು ಈ ನೋಟಿಸಿನ ಪ್ರಕಾರ, ಅವ್ರದ್ದೇ ನೋಟಿಸು. 4 ಜನ ಅವರು ಮಾಲೀಕರು ಇಲ್ಲ ಪಾರ್ಟ್ನರ್ ಆಗಿರೋರು, ಅವ್ರು ಯಾರ್ದು ಸೈನ್ ಇಲ್ಲ. ಇಲ್ಲಿ ಯಾರೋ ಒಬ್ಬಂದಿದೆ ಸೈನ್ ಇಲ್ಲಿ. ಇದು ಎಷ್ಟರ ಮಟ್ಟಿಗೆ ಸರಿ? ಇದು ದೌರ್ಜನ್ಯ ಅಲ್ವೇ? ಇಂಥ ಕಾಲದಲ್ಲಿ ಕೂಡ ಈಗ ನಡೀತಾ ಇದೆಯಲ್ಲ ಈ ಥರ ದೌರ್ಜನ್ಯ. ಮಾನ್ಯ ಕಾರ್ಮಿಕ ಸಚಿವರು ಇಂತಹ ಬಡ ಕಾರ್ಮಿಕರ ಪರವಾಗಿ ನಿಂತು ಇವರಿಗೆ ನ್ಯಾಯ ಕೊಡಿಸ್ಬೇಕಾಗಿರೋದು ಬಹಳ ಮುಖ್ಯವಾಗಿದೆ. ಹಾಗೂ ಮೇಲಧಿಕಾರಿಗಳು ಅಂತಿರ್ತಾರೆ, ಕಾರ್ಮಿಕ ಇಲಾಖೆಗೆ ಮೇಲಧಿಕಾರಿಗಳು ಅಂತ ಇರ್ತಾರೆ. ಆ ಅಧಿಕಾರಿಗಳು ಸಹ ಇಂಥ ಮಾಲೀಕರ ವಿರುದ್ಧವಾಗಿ ಧ್ವನಿ ಎತ್ತಬೇಕಾಗಿದೆ. ಹಾಗೂ ಇಲ್ಲಿ ಸರಿಯಾದ ತನಿಖೆ ನಡೆದರೆ ಇಲ್ಲಿಯ ಕರ್ಮಕಾಂಡ 100ಕ್ಕೆ 100ರಷ್ಟು ಬಯಲಿಗೆ ಬಂದೇ ಬರ್ತದೆ. ಇಲ್ಲಿ ಆಗಿರ್ತಕ್ಕಂಥ ಅನ್ಯಾಯನ ಕೆಲವು ಹೆಣ್ಮಕ್ಳು ಸಹ ಬಾಯಿ ಬಿಡ್ದಂಗೆ ಬಾಯಿ ಮುಚ್ಕೊಂಡಿದ್ದಾರೆ. ಅದರಿಂದ ಮಾನ್ಯ ಕಾರ್ಮಿಕ ಸಚಿವರು ಈ ಕಾರ್ಮಿಕರಿಗೆ ನ್ಯಾಯ ಕೊಡಿಸ್ತಾ ಇರೋದನ್ನು ಕಾದು ನೋಡಬೇಕಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ. ನಮಸ್ಕಾರ.